ರಾತ್ರಿ ಸತೆ ಅವ್ರ ತಲೆ ಬುಡಕ್ಕೂ ಒಂದು ಪೇಪರು ಪೆನ್ನು ಇಟ್ಕೊಂಡು ಮಲ್ಕೋತಿದ್ರು. ಅದು ರಾತ್ರಿನೂ ಬಂತಂದ್ರೆ ಆಗಿಂದಾಗ ಎದ್ದು ಅದನ್ನು ಬರೋದು, ಆಮೇಲೆ ಮತ್ತೆ ಮಲ್ಕೊಳ್ಳೋದು. ಇದು ಅವ್ರ ಕನಸೊಳಗೆ ಬಂದಿರೋದು ವೃಕ್ಷಗಳು. ಓಕೆ, ಅವರು ನಿಮ್ಮ ಕಾಂಪೌಂಡ್ ಒಳಗೆ ಬರ್ತೇವಂತ ಹೇಳಿ. ನಾ ಪೂಜಾ ಪುನಸ್ಕಾರ ಮಾಡೋ ಮನುಷ್ಯ ಅಲ್ಲ, ನಾ ಏನು ಪೂಜಾ ಮಾಡಂಗಿಲ್ಲ, ಪುನಸ್ಕಾರ ಮಾಡಂಗಿಲ್ಲ. ಮತ್ತು ನೀವು ಪೂಜಾ ಮಾಡಿಲ್ಲ, ಹಂಗೆ ಮಾಡಿಲ್ಲ ಅಂತಂದ್ರೆ ನೀವು ಹಂಗೆ ಹೇಳೋದಿದ್ರೆ ನಮ್ಮ ಕಾಂಪೌಂಡ್ ಒಳಗೆ ಬರಬೇಡ್ರಿ. ನಾ ಇರೋವರೆಗೆ ಒಂದು ಗ್ಲಾಸ್ ನೀರು ಹಾಕ್ತೀನಿ, ನಾ ಹೋದ್ಮೇಲೆ ಮತ್ತೆ ಮುಂದಿನವ್ರಿಗೆ ನೀರು ಹಾಕ್ತಾರೆ ಇನ್ನೂ ಅನ್ನೋದು ಗೊತ್ತಿಲ್ಲ. ಹಂಗೆ ನಿಮ್ಗೆ ಒಪ್ಪಿಗೆ ಇದ್ರೆ ಬರ್ರಿ ಅಂತಂದ್ರೆ ಅದೇ ಪ್ರಕಾರ ಒಪ್ಪಿಗೆ ಅದ ನಮ್ಗೆ ಅಂತ ಹೇಳಿ ಅಂದ್ಕೂಡ್ಲೆ ಒಂದೊಂದು ಗಿಡ ಬಂದು. ಅವ್ರ ಹೆಂಡ್ತಿ ಅಕ್ಷರ ಜ್ಞಾನನೇ ಇಲ್ಲ, ಬಟ್ ಆಕಿಗೆ ಇದನ್ನಿತ್ತು, 6 ಸೆನ್ಸ್ ಅಂತೇವಲ್ಲ, ಆ ರೀತಿ ಸೆನ್ಸ್ ಇತ್ತು. ಹಾಗಾಗಿ ಪ್ರತಿಯೊಂದು ಕವಿತೆ ಅಥವಾ ಯಾವುದಾದ್ರೂ ಕಥೆ ಏನಾದ್ರು ಬರೋದು ಕೂಡಲೇ ಮೊದಲೇ ಆಕಿಗೆ ಓದಿ ತೋರಿಸೋದು. ಆಕಿಗೆ ಚಲೋ ಆಗಿದೆ ಅಂತಂದ್ರೆ ಎಲ್ಲರಿಗೆ ಕಳಿಸೋದಿದ್ರು ಕಳಿಸೋದು, ಇಲ್ಲ ಅಂತಂದ್ರೆ ಅದನ್ನು ಹಾಗೆ ಇಟ್ಟುಬಿಡೋದು. ನೋಡಬ್ಯಾಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ತಿರುಗಿ ನಾ ಹಂಗ ನೋಡಲೇ ನಿನ್ನ. ಅಂದ್ರೆ ಮೊಮ್ಮಗಳು ಅಂತ ಹೇಳಿ ಏನು ಮುದ್ದೇನು ಮಾಡ್ತಾ ಇರಲಿಲ್ಲ ಬೇಂದ್ರೆ ಅಜ್ಜ, ಸರಿಯಾಗೆ ಹೊಡಿತಾ ಇದ್ರು. ಅದು ತಪ್ಪು ಮಾಡಿದ್ರು ಅಷ್ಟೇ, ಅದರ್ವೈಸ್ ಇಲ್ಲ. ಅದರ್ವೈಸ್ ಎಲ್ಲ ಪ್ರೀತಿಯಿಂದ ಕತೆ ಹೇಳೋದು, ಪ್ರೀತಿಯಿಂದ ಆಟ ಆಡೋದು. ನಡಕ್ಕೆ ಏನಾದ್ರು ಪೋಯಮ್ ಬಂತು ಅಂತಂದ್ರೆ ಅಥವಾ ಏನಾದ್ರು ಕತೆ ಬಂತಂದ್ರೆ ಒಂದು 10 ಮಿನಿಟ್ ತಡೀರಿ, ಇದು ಬರೋದು ಮುಗಿಸ್ತೇನೆ, ಮತ್ತೆ ಕಂಟಿನ್ಯೂ ಮಾಡೋದು. ಅಂದ್ರೆ ಅವರಿಗೆ ಯಾವಾಗ ತಲೆ ಗೊಳದ್ ಬಿಡುತ್ತೆ ತಕ್ಷಣ ಯಾವುದೇ ಸಿಚುವೇಶನ್ ಹೌದು ಬರದ್ ಬಿಡಿಸೋದು, ನಿಲ್ಲಿಸಿ. ಯಾಕಂದ್ರೆ ಅದು ಹೋಗ್ಬಿಡ್ತದ ಅಂತಾರೆ ಅವರು. ಏನು ಕಿವಿ ಕೇಳಿಸಿರ್ತದ ಅದನ್ನು ಬಿಟ್ವಿ ಅಂತಂದ್ರೆ ಹೋಗ್ಬಿಡ್ತದ. ಹಂಗಾಗಿ ಅದು ಆವಾಗನೇ ಅದನ್ನು ಬರಿಬೇಕು ಅಂಥೇಳಿ ಆವಾಗಿಂದ ರಾತ್ರಿ ಸತೆ ಅವ್ರ ತಲೆ ಬುಡಕ್ಕೂ ಒಂದು ಪೇಪರು ಪೆನ್ನು ಇಟ್ಕೊಂಡು ಮಲ್ಕೋತಿದ್ರು. ಅದು ರಾತ್ರಿನೂ ಬಂತಂದ್ರೆ ಆಗಿಂದಾಗ ಎದ್ದು ಅದನ್ನು ಬರೋದು, ಆಮೇಲೆ ಮತ್ತೆ ಮಲ್ಕೊಳ್ಳೋದು. ಒಂದಾದ್ರೂ ಬೇಂದ್ರೆ ಅವ್ರದ್ದು ಹಸ್ತಾಕ್ಷರನ ನಾವಿಲ್ಲಿ ನೋಡ್ಬೋದಾ? ಏನಾದ್ರೂ ಹಸ್ತಾಕ್ಷರ ಅಂದ್ರೆ ನೀವು ಸ್ಕ್ಯಾನ್ ಮಾಡಿದ್ದನ್ನು ನೋಡ್ಬೋದು. ಎಲ್ಲಿದೆ? ಓಕೆ, ಇದು ಅವ್ರ ಸಿಗ್ನೇಚರು, ಬೇಂದ್ರೆ ಅವ್ರದ್ದು. ಅಂದರೆ 2 ಕಡೆ. ಹಾಂ, ಹಂಗೆ ಇದನ್ನು ಬರ್ತು. ಅದೇ 2 ಕೈಲೇ ಮಾಡ್ತಿದ್ರು ಅವರು. ವಿಶೇಷ. ಹಾಗಾಗಿ ಅದನ್ನು ಹಿಂಗೆ ಮಾಡ್ಕೊಂಡು ಸಿಗ್ನೇಚರ್ ಮಾಡೋದು. ಅಂದಾಜು ಹೆಂಗೆ ಬರೀತಿದ್ರು ಅಂತ ತೋರಿಸಲ್ಲಿ ಇಟ್ಟು ನೀವು ನೋಡಿ. ಇಲ್ಲ, ನಾವು ನೋಡಿಲ್ಲ. ಅಲ್ಲ, ಇದನ್ನ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ? ಇಲ್ಲ, ಸ್ಟಾರ್ಟಿಂಗಿಂದನೇ ಶುರು ಮಾಡೋದು. ಹಿಂಗೆ ಮಾಡ್ಕೊಂಡು. ಹಾಗಾದ್ರೆ ಬೇಂದ್ರೆ 2 ಕೈಲೂ ಬರಿತಾ ಇದ್ರು. ಬೇಂದ್ರೆ ಅವರು 2 ಕೈಲೇ ಬರಿತಾ ಇದ್ರು. KS ಶರ್ಮಾ ಅವರು 2 ಕೈಲೇ ಬರೀತಾರ. ಅಂದರೆ ಸೈನ್ ಅಷ್ಟೇ ಅಲ್ಲ, ಬಾಕಿ ಟೈಮಲ್ಲಿನೂ 2 ಕೈಲೇ ಬರೀತಾರೆ. KS ಶರ್ಮಾ ಅವರು ಬರೀತಾರೆ, ಇವಾಗಲೂ ಕೂಡ ಅವ್ರು 2 ಕೈಲೇ ಬರೀರೋ ಅಂದರೆ 2 ಕೈಲೇ ಬರೀತಾರೆ ಅವರು. ಇದು ಅವ್ರದ್ದು ಹ್ಯಾಂಡ್ ರೈಟಿಂಗ್, ಸ್ಕ್ಯಾನ್ ಮಾಡಿರೋದು. ಹಾಗಾದ್ರೆ ಹೌದು, ದೇವರ ಉಡುಗೊರೆ ಅದು. ಬೇಂದ್ರೆ ಅಜ್ಜವರ ಕೈ ಬರಹ ನೋಡ್ಬೋದು ನಾವು. 71ರಲ್ಲಿ ಬರ್ದಿರೋದು, ಬೆಂಗಳೂರು. ಇಲ್ಲೂ ಅದು ಅವ್ರದ್ದು ಇದನ್ನದು ಟೈಮು, ಡೇಟು, ಪ್ಲೇಸು ಎಲ್ಲ ಬರೋದಿಟ್ಕೊಳ್ಳೋದು. ನಿಮ್ಮ ಅಜ್ಜನ ಜೊತೆ ನೀವು ಹೇಳ್ತಾ ಇದ್ರಿ, ಅಜ್ಜ ಹಂಗೇನು ಮುದ್ದು ಮಾಡ್ತಾ ಇರಲಿಲ್ಲ, ಸಂದರ್ಭಗಳು ಬಂದರೆ ಒಡೆಯೋರು ಬೈಯೋರು ಅಂತ ಎಲ್ಲ. ಆ ಥರ ಸಂದರ್ಭಗಳು ಯಾವುದಿತ್ತು ನಿಮ್ಮ ಮನೇಲಿ? ಮೊಮ್ಮಕ್ಕಳಲ್ಲಿ ಜಾಸ್ತಿ ಯಾರು ತರಲೆ ಮಾಡ್ತಾ ಇದ್ದಿದ್ದು, ತುಂಟಾಟ ಮಾಡ್ತಾ ಇದ್ದಿದ್ದು ಯಾರು? ಇಲ್ಲ, ಎಲ್ಲರೂ ನಾವು ಶಾಂತನೇ ಇದ್ವಿ. ಶಾಂತ ಸ್ವಭಾವ, ಶಾಂತದವ್ರೇನೆ ನಾವು. ಯಾರು ಇದನ್ನು ಮಾಡೋರಲ್ಲ, ಗದ್ದಲ ಹಾಕೋರು ಯಾರೂ ಇಲ್ಲ. ಒಂದಿನೂ ಹೊಡೆದಿಲ್ಲ ಅಜ್ಜ. ಅಜ್ಜ ಪ್ರೀತಿಯಿಂದ ನಿಮಗೆ ತಂದುಕೊಟ್ಟಿದ್ದು ಏನಾದರೂ ವಸ್ತುಗಳು? ಚಾಕ್ಲೇಟ್ಸು. ಚಾಕ್ಲೇಟ್ ತಂದುಕೊಡೋರು. ಓಕೆ, ಯಾವ ಅವ್ರಿಗೂ ಸೇರ್ತಿದ್ರು, ಅವರು ತಿನ್ನೋರು, ನಮಗೂ ಕೊಡೋರು. ಕೇವಲ ಮೊಮ್ಮಕ್ಳಿಗೆ ಅಷ್ಟೇ ಅಲ್ಲ, ಅಜ್ಜನಿಗೋಸ್ಕರ ತಂದಿದ್ದು ಮೊಮ್ಮಕ್ಳಿಗೂ ಕೊಡ್ತಾ ಇದ್ದಿದ್ದು. ಓಕೆ, ಪ್ರತಿದಿನ ಚಾಕ್ಲೇಟ್ ತರೋದು, ಡಬ್ಬಿನ ತಂದಿಟ್ಟು ಬಿಡೋದು, ಅದರೊಳಗಿಂದ ಒಂದು ತೆಗೆಯೋದು, ತಗೋರಿ ಅಂತ ಕೊಟ್ಟು ಬಿಡೋದು. ಓಕೆ, ಆ ಡಬ್ಬಿಗೆ ಮತ್ತೆ ನೀವು ಕೈ ಹಾಕೋಂಗಿಲ್ಲ? ಇಲ್ಲ, ಅದು ಅವ್ರ ರೂಮಲ್ಲೇ ಇರೋದು. ಅದು ಡಬ್ಬಿ ಸೀಕ್ರೆಟ್ ರೂಮಲ್ಲಿ ಇರೋದು ಚಾಕ್ಲೇಟು ಅವ್ರ ರೂಮಲ್ಲೇ ಇರೋದು. ಅದು ಹಾಗಾದ್ರೆ ನೀವೆಲ್ಲ ಅಜ್ಜ ಬರೋದನ್ನೇ ಕಾಯ್ತಾ ಇದ್ರಿ? ಅಜ್ಜ ಮನೆಯಾಗೆ ಇರ್ತಿದ್ರಲ್ಲ, ಹೊರಗಡೆ ಸಭೆ ಹಂಗೆ ಹೋದಾಗ ಅದು ಬೇರೆ. ಬಾಕಿ ಟೈಮಲ್ಲಿ ಮನೆಯಲ್ಲಿ ಇರ್ತಿದ್ರು ಅವರು. ಓಕೆ, ಇಲ್ಲಿಂದ ಧಾರವಾಡ ಬಿಟ್ಟು ಬೇರೆ ಕಡೆ ಹೋದವ್ರೆ ಅಲ್ಲ, ಇವಾಗ ಕಸಿನ್ ಮನೆ ಇರ್ಬೋದು, ಸಮಯ ಕಡೆ ಹೋಗ್ತಾ ಇದ್ರು. ಓಕೆ, ಯಾವ ಕಸಿನ್ ಮನೆಗೆ ಜಾಸ್ತಿ ಹೋಗ್ತಾ ಇದ್ದಿದ್ದವರು? ನೆಂಟರಿಷ್ಟ್ರ ಮನೆಗೆ? ಇಲ್ಲ, ಹಂಗೆ ಇದನ್ನು ಪರ್ಟಿಕ್ಯುಲರ್ ಏನಿದ್ದಿದ್ದಿಲ್ಲ ಅವ್ರದ್ದು. ಅಟೆಂಡ್ ಮಾಡೋರು ಫ್ಯಾಮಿಲಿ ಪ್ರೋಗ್ರಾಮ್, ಮದುವೆ, ಸಭೆ, ಸಮಾರಂಭ ಎಲ್ಲ. ಬೇಂದ್ರೆ ತಾತ ಇದ್ದಾಗ ನಿಮ್ಮ ಮನೇಲಿ ಅದ್ದೂರಿಯಾಗಿ ನಡೆದಂಥ ಕಾರ್ಯಕ್ರಮ ಯಾವುದು? ಅವ್ರದ್ದು ಜನ್ಮದಿನ, 80ನೇ ವರ್ಷದ್ದು. ಆ ಸಂದರ್ಭದಲ್ಲಿ ನೀವು ಹೇಳ್ದಂಗೆ ಅವರು ಖುಷಿನೂ ಸಮವಾಗಿ
ಹಂಗೆ ಯಥಾವತ್ತಾಗಿ ಯಥಾವತ್ತಾಗಿ ಮಾಡ್ತೀರಿ ಮಾಡ್ರಿ, ಮಾಡಿಸ್ಕೊತೀನಿ ಅಷ್ಟೇ. ಇನ್ನು ಜಾಸ್ತಿ ಏನು ಎಮೋಷನ್ ಆಗಿ ನೆನೆಸ್ಕೊಳ್ಳೋದು ಮಾತಾಡೋದು ಅಲ್ಲೇ ಸಾಮಾನ್ಯವಾಗಿ ಭಾಷಣಗಳನ್ನ ಕೇಳಿದ್ಗೆ ಬೇಂದ್ರೆ ಅವ್ರ ತಾತನ ಭಾಷಣ ಅಂತಲೇ ಜನ ಎಲ್ಲ ಸೇರ್ತಾ ಇದ್ದು. ಈ ಮನೇಲಿ ಯಾವ ರೀತಿ ಇರ್ತಾ ಇತ್ತು ತಾತನ ಮಾತುಗಳು ಕೇಳಬೇಕು ಅನ್ನಿಸ್ತಾ ಇತ್ತಾ? ಮತ್ತೆ ತಾತ ನಮ್ಮನ್ನು ಬಿಟ್ಬಿಡಿ ನಾವು ಆಟಾಡೋಕೆ ಹೋಗ್ಬಿಡ್ತೀನಿ ಅಂತ ಹೇಳ್ತಾ ಇದ್ರು. ಅವರೇ ಆಟ ಆಡ್ತಿದ್ರಲ್ಲ ನಮ್ಮ ಜೊತೆ, ಬಿಟ್ಬಿಡೋ ಪ್ರಶ್ನೆನ ಇಲ್ಲಲ್ಲ. ಏನೆಲ್ಲ ಆಟ ಆಡ್ತಾ ಇದ್ರು? ಕ್ಯಾರಮ್ ಆಟ ಆಡೋದು, ಇಸ್ಪೆಟ್ ಆಟ ಆಡೋದು, ಆಮೇಲೆ ಆ ಸೊಂಟಿಗಳನ್ನು ಆಟ ಆಡೋದು, ಯಾವ ಆಟ ಆಡಲಿಕ್ಕೆ ರೆಡಿ. ಅಜ್ಜ ಎಲ್ಲದಕ್ಕೂ ರೆಡಿಯಾಗಿದ್ರು. ಹಂಗಾಗಿ ನೀವು ಅಜ್ಜನ ಹಿಂದೆ ಹಂಗಾಗಿ ನಾವು ಹೋಗ್ತೀವಿ ಅನ್ನೋ ಪ್ರಶ್ನೆನೇ ಇಲ್ಲ. ಹೋಗ್ತೀವಿ, ಬೇಡ ನಾನು ಬರ್ತೇನೆ, ನೋಡ್ರಿ ಕೂತ್ಕೊಂಡು ಆಟ ಆಡೋಣ. ಹಾಗಾದ್ರೆ ಸಂಜೆ ಟೈಮು ವಾಕೆಲ್ಲ ಹೋಗೋರ ಕೈಲಿ? ಇಲ್ಲೇ ಕಟ್ಟಿ ಮೇಲೇನೆ. ಅಲ್ಲೆಲ್ಲ ಹೋಗ್ತಾ ಇರ್ಲಿಲ್ಲ ಅವರು? ಅವಾಗ ಹೊರಗಡೆನೂ ಹೋಗ್ತಾ ಇದ್ರು, ಬಟ್ ಹೆಚ್ಚಾಗಿ ಇರೋದು ಕಾಂಪೌಂಡ್ ಒಳಗನೆ ಹೆಚ್ಚು. ಓಕೆ. ಇಲ್ಲಿ ಯಾರೆಲ್ಲ ಸಾಹಿತಿಗಳು ಬಂದಿದ್ದಾರೆ? ತುಂಬಾ ಜನ ಎಲ್ಲ ನೆನಪಿರೋ ಹಾಗೆ ನೀವು ಅವ್ರಿಗೆ ತಂದು ಕಾಫಿ ಅಥವಾ ಟೀ ಕೊಟ್ಟಿದ್ದೆ? ಗೋಕಾಕ್ ಅವರು ಬಂದಿರೋದು. ವಿಕ್ರು ಗೋಕಾಕ್ ಅವ್ರದ್ದು ನಮ್ಮ ಚಲೋ ನೆನಪದ. ಆ ದಿನ ಹೇಗಿತ್ತು ಮೇಡಮ್? ಯಾವ ಸಂದರ್ಭದಲ್ಲಿ ಬಂದಿದ್ರು, ಏನದು ನೆನಪಿದ್ಯಾ? ಅವರು ನಮ್ಮ ಚಿಕ್ಕಪ್ಪ ಅವ್ರದ್ದು, ವಾಮನ್ ಬೇಂದ್ರೆ ಅವ್ರದ್ದು ಹುಟ್ಟದ ಹಬ್ಬ ಇತ್ತು, 60ನೇ ವರ್ಷದ್ದು. ಅದಕ್ಕೋಸ್ಕರ ಅವರಿಗೆ ಕರೆದಿದ್ದು. ಆರಾಮಾಗಿ ಬಂದು ಮಾತಾಡಿಕೊಂಡು ಭಾಷಣ ಮಾಡಿ ಅವ್ರಿಗೆಲ್ಲ ವಿಶ್ ಮಾಡಿ ಆಮೇಲೆ ಹೋಗಿದ್ದು. ಹಾಗಾದ್ರೆ ಇಲ್ಲಿ ಧಾರವಾಡಕ್ಕೆ ಬಂದಾಗ ಬೇಂದ್ರೆ ಅವ್ರು ನೋಡ್ಲಿಕ್ಕೆ ತುಂಬಾ ಜನ ಮನೆಗೆ ಬರೋರು. ಎಲ್ಲರೂ ಪಾಲಿಟಿಕ್ಸು, ಸಾಹಿತಿಗಳು, ಸಂಗೀತಕಾರರು ಯಾರು ಇಲ್ಲ ಅಂತಿಲ್ಲ, ಎಲ್ಲರೂ ಬರೋದೇ. ಹಾಗಾದ್ರೆ ನಿಮ್ಮ ಮನೇಲಿ ಅಡುಗೆ ಮೇಲೆ ತುಂಬಾ ಕೆಲಸ ಆಗೋದು ಅನ್ಸುತ್ತೆ. ಅದಕ್ಕೇನ ಅದನ್ನು ಅವ್ರು ಇದನ್ನು ಇಟ್ಕೊಂಡಿರೋದು, ಸಕ್ಕರೆ ಕೊಡೋದು, ನೀರು ಕೊಡೋದು, ಆಯ್ತು, ಇಷ್ಟೇ. ಅತಿಥಿ ಸತ್ಕಾರ ಮುಗ್ದು ಹೋಗೋದು ಒಳ್ಳೆ ಕೆಲಸ ಮೇಡಮ್. ಅದು ಬೇಂದ್ರೆ ಅವರ ನೋಡಿ ಎಲ್ಲರೂ ಕಲಿಬೇಕು ನಿಜವಾಗ್ಲೂ. ಅದೇ, ಯಾಕಂದ್ರೆ ಸುಮ್ಮನೆ ಇಲ್ಲ ಅಂತಂದ್ರೆ ಹೆಣ್ಮಕ್ಳಿಗೆ ಬರೀ ಅಡುಗೆ ಮನೆಯಿಂದ ಹೊರಗೆ ಬರ್ಲಿಕ್ಕೆ ಸಿಗೋದಿಲ್ಲ. ಹಂಗಾಗಿ ಅವರು ಹೆಣ್ಮಕ್ಳಿಗೆ ಎಂದೂ ಇದನ್ನು ಮಾಡ್ತಿದ್ದಿಲ್ಲ. ನಿಮ್ಮನೆ ಹೊರಗಡೆ ನೋಡ್ಬೋದಾ? ಹೊರಗಡೆ ನೋಡ್ಬೋದು. ಎಲ್ಲಾನು ಬೇಂದ್ರೆ ಅವ್ರು ಇದ್ದಾಗಿಂದನೇ ಮರಗಳು ಇದೆಲ್ಲ ಎಲ್ಲಾನು. ಅದರೊಳಗೆ ಇದನ್ನು ಔದುಂಬರ ಗಿಡ, ಆ ಕಡೆ ಆಲದ ಗಿಡ, ಆಮೇಲೆ ಹಿಂದೆ ಅರಳಿ ಗಿಡ, ಇದು ಅವ್ರ ಕನಸೊಳಗೆ ಬಂದಿರೋದು ವೃಕ್ಷಗಳು. ಅವರು ನಿಮ್ಮ ಕಾಂಪೌಂಡ್ ಒಳಗೆ ಬರ್ತೇವಂತ ಹೇಳಿ. ನಾ ಪೂಜಾ ಪುನಸ್ಕಾರ ಮಾಡೋ ಮನುಷ್ಯ ಅಲ್ಲ, ನಾ ಏನು ಪೂಜಾ ಮಾಡಂಗಿಲ್ಲ, ಪುನಸ್ಕಾರ ಮಾಡಂಗಿಲ್ಲ. ಮತ್ತು ನೀವು ಪೂಜಾ ಮಾಡಿಲ್ಲ, ಹಂಗೆ ಮಾಡಿಲ್ಲ ಅಂತಂದ್ರೆ ನೀವು ಹಂಗೆ ಹೇಳೋದಿದ್ರೆ ನಮ್ಮ ಕಾಂಪೌಂಡ್ ಒಳಗೆ ಬರಬೇಡ್ರಿ. ನಾ ಇರೋವರೆಗೆ ಒಂದು ಗ್ಲಾಸ್ ನೀರು ಹಾಕ್ತೀನಿ, ನಾ ಹೋದ್ಮೇಲೆ ಮತ್ತು ಮುಂದಿನವ್ರಿಗೆ ನೀರು ಹಾಕ್ತಾರೆ ಇನ್ನೂ ಅನ್ನೋದು ಗೊತ್ತಿಲ್ಲ. ಹಂಗೆ ನಿಮ್ಗೆ ಒಪ್ಪಿಗೆ ಇದ್ರೆ ಬರ್ರಿ ಅಂತಂದ್ರೆ ಅದೇ ಪ್ರಕಾರ ಒಪ್ಪಿಗೆ ಅದ ನಮ್ಗೆ ಅಂತ ಹೇಳಿ ಅಂದ್ಕೂಡ್ಲಿ ಒಂದೊಂದು ಗಿಡ ಬಂದು. ಓಕೆ. ಹಾಗಾದ್ರೆ ಕನ್ಸಲ್ಲೂ ಕೂಡ ಮಾತಾಡ್ತಾ ಇದ್ರು, ಕನ್ಸಲ್ಲೂ ಕೂಡ ಭಾವನೆಗಳಿಗೆ ಸ್ಪಂದನೆ ಮಾಡ್ತಾ ಇದ್ರು. ಏಕೆ ಕನ್ಸಲ್ಲಿ ಬಂದು ಗಿಡ ಹಾಕ್ಬೇಕು ಅಂತ ಹೇಳಿದಾಗ ಅಷ್ಟು ಸ್ಪಷ್ಟವಾಗಿ ನೋಡಿ ಇವಾಗ ಗಿಡ ಎಷ್ಟು ದೊಡ್ಡದಾಗಿ ಬಂದಿದೆ ಮೇಡಮ್. ಇದೆಲ್ಲ ಯಾವಾಗ ಮಾಡಿದ್ದೀವಿ? ಇವೆಲ್ಲ ಅದೇ 2003 ಒಬ್ಬೊಬ್ಬರು ಎಕ್ಸ್ಪೈರ್ಡ್ ಆಗ್ಲಿಕ್ಕತ್ರ. ಆಮೇಲೆ ಮತ್ತು ನಾವು ಕೆಲಸಕ್ಕೆ ಏನಾದ್ರು ಹೋಗ್ತಾ ಇದ್ದಾಗ ಮನೆ ಒಳಗೆ ಯಾರು ಇರಲಿಲ್ಲ ಅಂತಂದರೆ ಅಟ್ಲೀಸ್ಟ್ ಇದು ಗ್ರಿಲ್ ಡೋರ್ ಒಳಗಿಂದ ಅದನ್ನೆಲ್ಲ ಮ್ಯೂಸಿಯಂ ನೋಡಿಕೊಂಡು ಮನೇದು ಏನು ಅನ್ನೋದು ಗೊತ್ತಾಗಲಿ ಅಂಥೇಳಿ ಇಲ್ಲಿ ಮನೆ ಯಾಕೆ ಬಂತು ಅನ್ನೋದಕ್ಕೆ ಒಂದು ವಿವರ ಬರೆದಿದ್ರು. ಅದ್ರ ಜೊತೆ ಅದನ್ನು ತಾನು ಅಂಥೇಳಿ ಒಂದು ಕವಿತೆ ಬರೆದ್ರು. ಈ ಬದಿಗೆ ಈ ಕಟ್ಟಿ ಯಾಕೆ ಕಟ್ಟಿದ್ವಿ, ಆ ಕಟ್ಟಿ ಬಗ್ಗೆ ವಿವರ ಹಾಕಿ ಅಲ್ಲಿ ಒಂದು ಕವಿತೆಗಳನ್ನು ಬರೆದ್ರು. ಆಮೇಲೆ ಇಲ್ಲಿ ಸಾಹಿತ್ಯ ಇದನ್ನು 26 ವರ್ಷ, ಕರ್ನಾಟಕಕ್ಕೆ 26 ವರ್ಷ ಆಯಿತು. ಆಮೇಲೆ ನಾವು ಇಲ್ಲೇ ಫಂಕ್ಷನ್ ಮಾಡಿಕೊಂಡು 26 ವರ್ಷ ಆಯಿತು ಅಂಥೇಳಿ ಸುವರ್ಣ ಧಾರವಾಡ ಅಂಥೇಳಿ ಕೆಲವೊಂದು 3 ಶಿಲಾನ್ಯಾಸ ಬರೆದ್ರೆ. ಆಮೇಲೆ 2006 ಒಳಗೆ ನಮ್ಮ ಅಜ್ಜಿಗೆ 100 ವರ್ಷ ಆಯಿತು ಅಂಥೇಳಿ ಆ ಸ್ತೂಪ ಮಾಡಿ ಅದರ ಸಭೋತಲ್ಲಿ ಅಜ್ಜಿನ ಬಗ್ಗೆ ಬರೆದಿರೋದೆಲ್ಲ ಕವಿತೆಗಳು. ಆಮೇಲೆ ಅವ್ರ ದಾಂಪತ್ಯ ಜೀವನ ಒಂದು ಇದನ್ನು ಹಾಕಿ ಅದನ್ನು ಅಕ್ಕಿನ ನೆನಪು ಅಂಥೇಳಿ ಮಾಡಿರೋದಕ್ಕೆ. ಅವರ ದಾಂಪತ್ಯ ಜೀವನ ಹೇಗಿತ್ತು ಮೇಡಮ್? ನಿಮ್ಮಿಂದ ಕೇಳಬೇಕಂತ ಇಷ್ಟ ಆಗ್ತಾ ಇದೆ. ನಿಮ್ಮ ಅಜ್ಜ ಅಜ್ಜಿ ಅವ್ರ ದಾಂಪತ್ಯ ಜೀವನನೂ ಅದೇ. ಅವ್ರ ಹೆಣ್ಮಕ್ಳಿಗೆ ಯಾವಾಗಲೂ ತ್ರಾಸು ಕೊಡೋರಲ್ಲ ಅವರು. ಹಂಗಾಗಿ ಅವ್ರ ಹೆಂಡತಿಗೆ ತಾನು ಸಖಿ ಅಂಥೇಳಿ ನೋಡಿಕೊಂಡು ಅದೇ ರೀತಿ ಗೆಳತಿ ಜೊತೆ ಹೆಂಗೆ ಸಂಬಂಧ ಇರ್ತಿದ್ದೋ ಅದೇ ರೀತಿ ಅವ್ರ ಜೊತೆ ಇದ್ಕೊಂಡು ಸಂಸಾರ ಮಾಡಿರೋದು. ತುಂಬ ಫ್ರೆಂಡ್ಲಿಯಾಗಿ ಫ್ರೆಂಡ್ ಥರ ಮೂವ್ ಮಾಡಿಕೊಂಡು, ಈಗ ಜಾಸ್ತಿ ಕೆಲಸ ಕೊಡ್ದಂಗೆ ಮನೆಗೆಲ್ಲ ತುಂಬ ಜನ ಸಿಕ್ಕಾಬಟ್ಟೆ ಗೆಸ್ಟ್ ಕರ್ಕೊಂಡು ಕಾಫಿ ಮಾಡು, ಟೀ ಮಾಡು, ಊಟ ಏನೂ ಇಲ್ಲ, ಬೇಗ ಬೇಗ ಬಡಿಸು, ಆ ಥರ ಏನೂ ಇಲ್ಲ. ಅವರಾಗಿನ ಏನಾದರೂ ಕೊಟ್ಟರು ಕೊಡೋದು ಅಷ್ಟೇ. ಇಲ್ಲ ಅಂತಂದರೆ ಸಕ್ಕರೆ ತಗೋರಿ, ನೀರು ಕುಡೀರಿ, ನೋಡ್ರಿ.
ಕಳಿಸ್ಬಿಡೋದು. ಮಾತಾಡ್ತಾ ಇದ್ರು, ಅವರಲ್ಲಿರೋ ಜ್ಞಾನವನ್ನು ಅವರಿಗೂ ಹೇಳ್ತಾ ಹೇಳ್ತಾ ಇದ್ರು, ಇದ್ರು. ವಿಷಯಗಳನ್ನ ವಿನಿಮಯ ಅದು ಮಾಡ್ಕೊಳ್ತಾ ಆ್ಯಕ್ಚುಲಿ ನೋಡಿದ್ರೆ ಅವ್ರ ಹೆಂಡತಿ ಅಕ್ಷರ ಜ್ಞಾನನೇ ಇಲ್ಲ, ಹ್ಮ್ ಬಟ್ ಆಕಿಗೆ ಇದನ್ನಿತ್ತು, 6 ಸೆನ್ಸ್ ಅಂತೇವಲ್ಲ ಆ ರೀತಿ ಸೆನ್ಸ್ ಇತ್ತು. ಹಾಗಾಗಿ ಪ್ರತಿಯೊಂದು ಕವಿತೆ ಅಥವಾ ಯಾವುದಾದ್ರೂ ಕತೆ ಏನಾದ್ರು ಬರೋದು ಕೂಡಲೇ ಮೊದಲೇ ಆಕಿಗೆ ಓದಿ ತೋರಿಸೋದು. ಆಕಿಗೆ ಚಲೋ ಆಗಿದೆ ಅಂತಂದ್ರೆ ಎಲ್ಲರಿಗೆ ಕಳಿಸೋದಿದ್ರು ಕಳಿಸೋದು, ಇಲ್ಲ ಅಂತಂದ್ರೆ ಅದನ್ನು ಹಾಗೆ ಇಟ್ಟುಬಿಡೋದು. ಓಕೆ. ಅಂದರೆ ಏನು ಓದಿರ್ನಿಲ್ವಾ? ಏನೂ ಇದ್ದಿದ್ದಿಲ್ಲ ಅವ್ರಿಗೆ, ಅಕ್ಷರ ಜ್ಞಾನನೇ ಇಲ್ಲ ಅವ್ರ ಹೆಂಡತಿಗೆ. ಆದರೂ ಕೂಡ 6 ಸೆನ್ಸ್ ಇತ್ತು. ಇದರಿಂದ ಅವರು ಇಲ್ಲ ಇಲ್ಲೇ ಇದು ತಪ್ಪಿದೆ, ಇಲ್ಲೇ ಇದನ್ನು ಹೆಚ್ಚು ಬದಲಿ ಮಾಡಿದರೆ ಹೇಗೆ ಅಂಥೇಳಿ ಅವ್ರಿಗೆ ಇದನ್ನು ಕೊಡ್ತಿದ್ರು. ಬಟ್ ಆ ಪರಿಸ್ಥಿತಿ ಭಾಳ ಸತೆ ಬಂದಿದ್ದು ನನಗೇನು ಅನಿಸೋದಿಲ್ಲ. ಯಾಕಂದ್ರೆ ಅವರಿಗೆ ಕೇಳಿಸ್ಕೊಂಡು ಬರಿತಾ ಇರೋದ್ರಿಂದ ಅದು ಮೋಸ್ಟ್ ಪ್ರಾಬಬ್ಲಿ ಅವ್ರು ಬರೆದಿರೋದೆಲ್ಲ ಸರಿಯೇ ಕಾಣಿಸುತ್ತೆ ಅವರಿಗೆ. ಈವನ್ ವಾಮನ್ ಬೇಂದ್ರೆ ಅವರು ಥೀಸಿಸ್ ಮಾಡಿದಾಗೂ ಕೂಡ ಅವ್ರ ಥೀಸಿಸ್ ತಂದೆಯವ್ರು ತೋರ್ಸಕ್ಕೆ ಹೋದ್ರೆ ನನಗೆ ತೋರಿಸ್ಬೇಡ, ನಿಮ್ಮ ತಾಯಿಗೆ ತೋರಿಸು, ನಿಮ್ಮ ತಾಯಿ ಒಪ್ಪಿಗೆ ಇದೆ, ಚಲೋ ಇದೆ, ಸರಿ ಇದೆ ಅಂತಂದ್ರೆ ಪ್ರಿಂಟಿಂಗ್ಗೆ ಕೊಟ್ಟುಬಿಡು ಅಂತ ಹೇಳಿದ್ರು. ಅಂದರೆ ಕೇಳಿಸ್ಕೊಂಡೇ ಅವರೆಲ್ಲ ಕರೆಕ್ಷನ್ ಮಾಡ್ತಾ ಇದ್ರು. ಕರೆಕ್ಷನ್ ಅಷ್ಟು ಏಕಾಗ್ರತೆಯಿಂದ ಕೇಳಿಸ್ಕೊ. ನಿಜವಾಗ್ಲೂ ನಾವು ಏನಾದರೂ ಇದ್ರೆ ನೋಡ್ಬಿಟ್ಟು ಕರೆಕ್ಷನ್ ಮಾಡ್ತೀನಿ, ನೀವು ಒಂದು ಸ್ವಲ್ಪ ಸಮಯ ಕೊಡು ಅಂತ ಹೇಳ್ತಾ ಇದ್ದು. ಒಂದು ಥೀಸಿಸೇ ಕೇಳಿಸ್ಕೋಬೇಕಂದ್ರೆ ಎಷ್ಟು ಸಮಯಗಳು ಬೇಕು, ಮತ್ತು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಎಲ್ಲ ಪಟಗಳನ್ನು ಕೇಳಿಸ್ಕೊಬೇಕು. ಓಕೆ. ಇನ್ನು ನಿಮ್ಮ ಫ್ಯಾಮಿಲಿ ವಿಷಯಕ್ಕೆ ಬರೋದಾದರೆ, ಮತ್ತೆ ಬೇಂದ್ರೆ ಅವರಿಗೆ 9 ಜನ ಮಕ್ಕಳಾಗ್ತಾರೆ, ಅದರಲ್ಲಿ ಕೊನೆಗೆ ಬದುಕಿದ್ದು 3 ಜನ. ಇವಾಗ ಬದುಕಿದ್ದು ಮಗಳ ಮಾತ್ರ. ಆ ನೆನಪುಗಳನ್ನ ಏನಾದರೂ ಬೇಂದ್ರೆ ಯಾವತ್ತಾದರೂ ಹೇಳಿದ್ದುಂಟಾ ನಿಮಗೆ, ಮಕ್ಕಳು ಬಗ್ಗೆ ಕಳ್ಕೊಂಡು? ಇಲ್ಲ, ಅದರ ಬಗ್ಗೆ ಏನು ಮಾತಾಡ್ತಿದ್ದಿಲ್ಲ ಅವರು. ಹಿಂದಿಂದಕ್ಕೂ ಇಲ್ಲ, ಮುಂದಿಂದಕ್ಕೂ ಇಲ್ಲ, ಬರೀ ಪ್ರೆಸೆಂಟ್ ಒಂದೇ ಮಾತಾಡೋದು. ಇವಾಗ ಭೂತಕಾಲನೂ ಬೇಡ, ಭವಿಷ್ಯದ ಕಾಲನೂ ಬೇಡ, ನಾವು ಇವಾಗ ಹೇಗಿದ್ದೀವಿ ಅಷ್ಟೇ, ಅಷ್ಟರೊಳಗೆ. ಅದಕ್ಕೋಸ್ಕರನ ಅವ್ರು ದುಃಖ ಆದ್ರೂ ಇದನ್ನು ಮಾಡ್ತಿದ್ದಿಲ್ಲ, ಸುಖ ಆದ್ರೂ ಹೊಗಳ್ತಿದ್ದಿಲ್ಲ. ಹೌದು. ನಿಮ್ಮ ಮನೇಲಿ ನಿಮ್ಮ ತಂದೆಯವ್ರ ಮದುವೆ ಎಲ್ಲ ಆದಾಗ, ನಿಮ್ಮ ಅತ್ತೆಯವ್ರ ಮದುವೆ ಎಲ್ಲ ಆದಾಗ ಸಾಹಿತಿಗಳೆಲ್ಲ ಬಂದಿರ್ತಾರೆ ಅನ್ಕೊಳ್ತೀನಿ. ಬೇಂದ್ರೆ ಅವರಿಗೆ ತುಂಬಾ ಒಡನಾಟ ಇತ್ತಲ್ಲ, ಬಂದಿರ್ಬೋದು. ಫೋಟೋಸು ಮತ್ತೆ ಅವಾಗ ಫೋಟೋಸ್ ಇಷ್ಟ ಇದನ್ನ ಇದ್ದಿದ್ದೇ ಇಲ್ಲ. ಇವನ್ ನಮ್ಮ ಅಜ್ಜಿದೂ ಫೋಟೋ ಇಲ್ಲ, ಅದು ಡ್ರಾಯಿಂಗ್ ತೆಗ್ದಿರೋದು. ಅದು ಇಮ್ಯಾಜಿನೇಷನ್ ಅದ. ನೋಡೋಣ ಬನ್ನಿ ಯಾರು ಡ್ರಾಯಿಂಗ್ ಮಾಡಿದ್ದಾರೆ ಅಂತ. ಅಂದರೆ ಫೋಟೋಸ್ ಇರ್ಲಿಲ್ಲ ಗೊತ್ತು, ಆದರೆ ತುಂಬ ಜನ ಸಾಹಿತಿಗಳು ಬಂದಿದ್ದಾರೆ ಬೇಂದ್ರೆ ಮಗನ ಮದುವೆಗೆಲ್ಲ. ಹಾಗಾಗಿ ಅವಾಗೆಲ್ಲ ಫೋಟೋದು ಇದನ್ನು ಇದ್ದಿದ್ದಿಲ್ಲ, ಇದನ್ನೇ ತೆಗ್ದಿರೋದು. ಅದು ಡ್ರಾಯಿಂಗ್, ಅದು ಆ್ಯಕ್ಚುಲಿ ಡ್ರಾಯಿಂಗ್ ಅದು. ಯಾಕಂದ್ರೆ ಅವಾಗ ಫೋಟೋದು ಅಷ್ಟು ಇದನ್ನೇ ಇದ್ದಿದ್ದಿಲ್ಲ, ಈಗ ಬಂದಿದೆ ಪ್ರತಿಯೊಂದಕ್ಕೂ ಫೋಟೋ. ಹೌದು, ಪ್ರತಿಯೊಂದಕ್ಕೂ. ಇವಾಗ ನೀವು ಮಾತಾಡ್ತಾ ಇದ್ವಲ್ಲ, ಇದು ರೆಕಾರ್ಡು. ನೀವೆಲ್ಲ ಅಲ್ಲಿ ಲೈವ್ ಆಗಿ ಎಲ್ಲ ತುಂಬ ಜನ ಮುಂದೆ ನೋಡ್ತಾರೆ ವಿಡಿಯೋಸ್ ಎಲ್ಲ ಬಿಟ್ಟಾಗ. ಅದಕ್ಕೆ ಹೇಳಿದೆ, ಅದಕ್ಕೆ ಈಗ ಅದು ಫೋಟೋದು ಇದನ್ನು ಭಾಳ ನಾವು ಅದಕ್ಕೆ ಫೋಟೋಕ್ಕೂ ನಾವು ಇದನ್ನಿಲ್ಲ. ನೀವು ಸ್ವಲ್ಪ ನಿಮ್ಮ ತಾತನ ಥರನೇ ಇದ್ದೀರಾ ಅನ್ನಿಸ್ತಾ ಇದೆ ನನಗೆ. ಇಲ್ಲೆಲ್ಲ ಮೇಲೆಲ್ಲ ಬಂದಿದ್ದು ಎಲ್ಲ ಫೋಟೋಸ್ ನೋಡಿದ್ರೆ ಹಂಗೆ ಅನ್ಸುತ್ತೆ. ಹಳೆ ಫೋಟೋಸ್ ಎಲ್ಲ ನೋಡಿದ್ರೆ ತಾತನ ಥರ ನಿಮ್ಮ ಮಗಳು ಇರೋದು. ಎಲ್ಲರೂ ಹೇಳಿದಾರ ಈ ರೀತಿ? ಭಾಳ ಜನ ಬಂದವ್ರು ಅಂತಿರ್ತಾರೆ, ನೀವು ತಾತನ ಥರನೇ ಕಾಣ್ತೀರಿ ಅಂತೇಳಿ. ಹೌದು ಮೇಡಮ್. ನಿಮ್ಮ ಇವರು ಬೇಂದ್ರೆ ತಾತ ಅಂದು ಬಟ್ಟೆ ಬರೀ 2 ಇದ್ದಿದ್ದ ಅಥವಾ ಬೇರೆ ಎಲ್ಲ ಏನು ಮಾಡಿದ್ರಿ? ಅಥವಾ ಬೇಕು ಅಂತ ಎಲ್ಲ 2 ಡಿಸ್ಪ್ಲೇ ಮಾಡಕ್ಕೆ ಇಟ್ಟಿದ್ದೀರಾ? ಇನ್ನು ಉಳಿದಿದ್ದೆಲ್ಲ ಇತ್ತು ತುಂಬ? ಇಲ್ಲ, ಆವಾಗಿನ ಕಾಲ ಒಳಗೆ ಎಲ್ಲಿ ಬಟ್ಟೆ ಭಾಳ ಇರ್ತಿದ್ದಿಲ್ಲ. ಒಂದು ಮೈ ಮೇಲೆ ಒಂದು ಇದಕ್ಕೆ ಅಷ್ಟೇ ಇರ್ತಿದ್ದು. 2 ಬಟ್ಟೆ? 2 ಇರೋದು ಜೊತೆ. ತಾತಂಗೆ 2 ಬಟ್ಟೆ ಇರ್ತಾ ಇದ್ದು, 2 ಬಟ್ಟೆ ಇಟ್ಕೊಂಡು ಅಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾರೆ. ಅಷ್ಟೊಂದು ಸಮಾರಂಭ ಸಭೆಗಳನ್ನ ಅಟೆಂಡ್ ಮಾಡಿದ್ದಾರೆ, ಅಷ್ಟು ಭಾಷಣಗಳು ಅಟೆಂಡ್ ಮಾಡಿದ್ದಾರೆ. ಆಶ್ಚರ್ಯ ಆಗ್ತಿದೆ ಮೇಡಮ್. ನಾವಿವಾಗ ಒಂದು ವಿಡಿಯೋದಲ್ಲಿ ಹಾಕೊಂಡಿದ್ದ ಮತ್ತೊಂದು ವಿಡಿಯೋದಲ್ಲಿ ಹೆಂಗಪ್ಪ ಹಾಕೊಳ್ಳೋದು, ಹೊಸ ಬಟ್ಟೆನ ಪರ್ಚೇಸ್ ಮಾಡೋಣ ಅಂತ ಅನಿಸುತ್ತೆ ನಿಜವಾಗ್ಲೂ. ಏನಿಲ್ಲ, ಹಾಗಾದ್ರೆ ಅವಾಗ ಬಟ್ಟೆಗೆ ಬೆಲೆ ಕೊಡ್ತಾ ಇರಲಿಲ್ಲ, ಮನುಷ್ಯತ್ವ ಮತ್ತೆ ವ್ಯಕ್ತಿತ್ವಕ್ಕೆ ಬೆಲೆ ಕೊಡ್ತಾ ಇದ್ರು. ಮನುಷ್ಯತ್ವ, ವ್ಯಕ್ತಿ, ಇದನ್ನು ಹಾಗಾಗಿ ಮಾನವೀಯತೆ ಮೇನು. ಅಜ್ಜನ ನೋಡಿ ನೀವು ರೂಢಿಸ್ಕೊಂಡಂಥ ಕೆಲವು ಅಂಶಗಳು ಇವಾಗ ನಿಮ್ಮ ಮಾತಲ್ಲೇ ಗೊತ್ತಾಗ್ತಾ ಇದೆ. ನೀವು ಜಾಸ್ತಿ ಎಕ್ಸಾಕ್ಟ್ಮೆಂಟ್ ಆಗು ಹೇಳ್ತಾ ಇಲ್ಲ, ಏನಿಲ್ಲ. ನಾನು ಏನೇ ಕೇಳಿದ್ರು ಸಮಾಧಾನವಾಗಿ ಹೇಳ್ತಾ ಇದ್ರ. ಎಲ್ಲರ ಜೊತೆ ಹೇಗಿದ್ರು ಎಲ್ಲ ಅಜ್ಜ ಅಜ್ಜಿ ಅದೇ ರೀತಿ ನಮ್ಮ ಜೊತೆ ನಮ್ಮ ತಾತನ ಇರ್ತಾ ಇದ್ರು ಅಂತ ಹೇಳ್ತಾ ಇದ್ರಿ. ಓಕೆ. ಅಜ್ಜನಿಂದ ಕಲ್ತಂಥದ್ದು ಇದನ್ನು ಬಿಟ್ಟು ಬೇರೆ ವಿಷಯಗಳು? ಅದೇ ಬೇರೆ ವಿಷಯ ಅಂದರೆ ಅದೇ ಪ್ರತಿಯೊಬ್ಬರಿಗೆ ಅವ್ರವ್ರ ಗುಣ ನೋಡಿಕೊಂಡು ಇದನ್ನು ಮಾಡೋದು. ಅವರಿಗೆ ಯಾವತ್ತೂ ಹರ್ಟ್ ಮಾಡೋಂಗಿಲ್ಲ ಬೇರೆಯವ್ರಿಗೆ. ಯಾರಿಗಾದ್ರು ಗೊತ್ತಾಯ್ತು. ಒಳ್ಳೆ ಗುಣಗಳನ್ನ ಅಳವಡಿಸ್ಕೋಬೇಕಂತ ಅಜ್ಜವ್ರು ಹೇಳಿದ್ರಲ್ಲ, ಚಿಕ್ಕಂದಿನಿಂದಲೇ ನೋಡ್ತಾ ಇದ್ರಲ್ಲ. ಅಜ್ಜ ಅವರು ಅಂತಿಮವಾದಾಗ ನಿಮಗೆ ಎಷ್ಟು ವರ್ಷ ಆಗಿತ್ತು? 18. ಆ ಸಮಯದಲ್ಲಿ ಮನೆ ವಾತಾವರಣ ಹೇಗಿತ್ತು?
ತುಂಬ ಜನ ಬಂದಿದ್ರು ಅನ್ಸುತ್ತೆ. ಅಂದ್ರೆ ಅವ್ರಿಗೆ ಇಲ್ಲಿ ಇದ್ದಿದ್ದಿಲ್ಲಲ್ಲ, ಬಾಂಬೆಗೆ ತೀರ್ಕೊಂಡಿದ್ರು ಅವ್ರು. ಹಾಗಾಗಿ ಬಾಂಬೆ ಒಳಗೆ ಇದ್ವಿ ಅವ್ರು ನಾವು ಎಲ್ಲರೂ. ಹಾಗಾಗಿ ನ್ಯಾಚುರಲಿ ಬಾಂಬೆ ಒಳಗೆ ಅಂತಂದ್ರೆ ಆದರೂ ಇದ್ದರು, ಸುಮಾರು ಜನ ಇದ್ದರು. ಮೇಡಮ್ ಬಾಂಬೆಲಿ ತೀರ್ಕೊಂಡಿದ್ದು ಕಾರಣ ಅಂದ್ರೆ ಅವ್ರ ಹೆಂಡತಿ ಅಕ್ಕನ ಮಗ ಡಾಕ್ಟರ್ ಇದ್ದರು. ಅದಕ್ಕೆ ನಾನು ಒಂದು ಸತಿ ಪ್ರಯತ್ನ ಮಾಡಿ ನೋಡ್ತೀನಿ ಅಂತ ಹೇಳಿ ಕರ್ಕೊಂಡೋಗಿದ್ರು. ಬಟ್ ಅದನ್ನು ಅನ್ಫಾರ್ಚುನೇಟ್ಲಿ ಇದನ್ನು ಸಕ್ಸಸ್ ಆಗಲಿಲ್ಲ. ಅದಕ್ಕೆ ಅಲ್ಲೇ ತೀರ್ಕೊಂಡ್ರು ಅವರು. ಓಕೆ, ಅಲ್ಲೇ ಇದನ್ನು ಮಾಡ್ಕೊಂಡಿದ್ದು, ಅಲ್ಲೇ ದಿನಕರ್ಮ ಎಲ್ಲ ಅಲ್ಲೇ ಮಾಡಿದ್ದು, ಅಲ್ಲೇ ಮುಗಿಸಿದ್ರಿ. ಓಕೆ, ಇವಾಗ ಬೇಂದ್ರೆ ಅವ್ರ ಸಮಾಧಿ ನೋಡ್ತೀವಿ ಅಂದರೆ ಬೇಂದ್ರೆ ನಮ್ಮ ಕಡೆ ಸಮಾಧಿ ಮಾಡೋದೇ ಇಲ್ಲ. ಓಕೆ, ನಮ್ಮ ಕಡೆ ಸುಟ್ಟು ಬಿಟ್ಟಿರ್ತಾರೆ. ಹಾಗಾಗಿ ಸಮಾಧಿ ಇಲ್ಲೇ ಇಲ್ಲ. ಹೇಗೆ ಅನ್ನಿಸ್ತು ಮೇಡಮ್ ನಮ್ಮ ಜೊತೆ ಮಾತಾಡಿದ್ರಿ ಸ್ವಲ್ಪ ಸಮಯ? ಫಸ್ಟ್ ಟೈಮ್ ಅಂತ ಹೇಳಿದ್ರಲ್ಲ, ನನಗಂತೂ ತುಂಬ ಖುಷಿ ಆಯಿತು. ನಾನು ಇಷ್ಟು ಮಾತಾಡೇನೆ ಅನ್ನೋದನ್ನು ನನಗೆ ನಂಬಿಕೆ ಇಲ್ಲ. ಮಾತಾಡಿದ್ರಿ ಮೇಡಮ್, ನಿಮ್ಮಿಂದ ಹೊಸ ಹೊಸ ವಿಷಯಗಳು ಗೊತ್ತಾಯಿತು. ಅದೇ ಹೇಳಿದೆ, ನನಗೆ ನಂಬಿಕೆ ಇಲ್ಲ ನಾನು ಇಷ್ಟು ಮಾತಾಡಿದ್ದೇನೆ ಅನ್ನೋದು. ಇಲ್ಲಿ ಯಾರೆಲ್ಲ ಇದ್ದಾರೆ ಇವಾಗ ಈ ಮನೆ? ಇವಾಗ ನಾವು ಒಬ್ಬರಿಂದಿದ್ದೀನಿ. ಒಬ್ಬರೇ ಇದ್ದೀರಾ ಮೇಡಮ್? ನಿಮ್ಮ ಫ್ಯಾಮಿಲಿ? ನಾನು ಮದುವೆ ಮಾಡ್ಕೊಂಡೇ ಇಲ್ಲ. ಹಿಂಗಾಗಿ ಏನಾದರೂ ಇದನ್ನಿಲ್ಲ, ನನಗೆ ಇಂಟ್ರೆಸ್ಟೇ ಇಲ್ಲ ಆ ಲೈಫ್. ಸ್ಪಿರಿಚುವಲ್ ಒಳಗನ ಆಧ್ಯಾತ್ಮದ ಬಗ್ಗೆ ಒಲವು ಮಾಡಿಕೊಂಡು ಇದ್ದೀರಾ. ನಿಮ್ಮ ಅಜ್ಜನ ಕವನಗಳನ್ನ ಓದ್ಕೊಂಡು, ಅಜ್ಜನ ಕವನ ಓದ್ಕೊಂಡು, ಆಮೇಲೆ ಶ್ರೀಮತ್ ಮಾತಾ ಅರವಿಂದ್ ಅವ್ರದ್ದು ಪುಸ್ತಕ ಎಲ್ಲ ಓದಿ ಅದರೊಳಗೇ ದಿನ ಕಳೀತಿರ್ತೀವಿ. ಒಳ್ಳೇದಾಯ್ತು ಮೇಡಮ್. ಅದ್ರ ಜೊತೆಗೆ ಹೇಗಿತ್ತು ಅಂತ ಹೇಳಲೇ ಇಲ್ಲ, ಒಂದೇ ಮಾತಲ್ಲಿ ಮುಗಿಸ್ಬಿಟ್ರಿ. ಫಸ್ಟ್ ಟೈಮ್ ಇಷ್ಟೊಂದು ಮಾತಾಡಿದ್ದೀನಿ ಅಂತ ಹೇಳಿದ್ರಿ, ಖುಷಿ ಆಯ್ತು ಮೇಡಮ್. ಥ್ಯಾಂಕ್ ಯು. ಓಕೆ, ನಮಸ್ಕಾರ. ನಾನಿರೋದು ಬೆಳಗಾವಿ ಈ ಜಿಲ್ಲೆ. ನಮ್ಮ ಗಡಿಯಲ್ಲಿ ಕನ್ನಡ ಮರಾಠಿ ಅಂತೇಳಿ ಸದಾ ಜಗಳಾಟಗಳು ಮೇಲಾಟಗಳು ಇರ್ತವೆ. ನಾವು ಹೆಚ್ಚು ನೀವು ಹೆಚ್ಚು ಇದು ಅಂತ. ನಮ್ಮ ಬೇಂದ್ರೆ ಅಜ್ಜನ ಭಾಷೆ ಮರಾಠಿ ಆದರೂ ಕೂಡ ಅವರು ಕನ್ನಡಕ್ಕೆ ಒಂದು ಅನನ್ಯವಾದಂಥ ಕೊಡುಗೆಯನ್ನು ನೀಡಿದ್ದಾರೆ. ನಾವು ಮಹಾರಾಷ್ಟ್ರ ಭಾಗದಲ್ಲಿ ಹೋದಾಗ ಅವ್ರು ಹೇಳ್ತಾರೆ, ಮಹಾರಾಷ್ಟ್ರಕ್ಕೆ ನೀವು ವಿಠ್ಠಲನ ಕೊಟ್ಟರೆ ನಿಮ್ಮ ಕರ್ನಾಟಕಕ್ಕೆ ನಾವು ಕನ್ನಡಕ್ಕೆ ಬೇಂದ್ರೆಯನ್ನು ಕೊಟ್ಟಿದ್ದೀವಿ ಅಂತ. ನೀವಾಗೇನು ಪಂಡ್ರಾಪುರ ವಿಠ್ಠಲ ದೇವರನ್ನು ಏನು ನೋಡ್ತೀವಿ, ಅದರ ಮುಖ್ಯ ಮೂರ್ತಿ ಏನಿದೆಯಲ್ಲ ಅದು ಹಂಪಿಯ ವಿಜಯ ವಿಠಲನ ಮೂರ್ತಿಯೇ ಪಂಡ್ರಾಪುರ ವಿಠಲನ ಮೂರ್ತಿ ಅನ್ನುವಂಥದ್ದು ವಾಡಿಕೆ. ಅದಕ್ಕೆ ಮರಾಠಿಯಲ್ಲೂ ಕೂಡ ಒಂದು ಹಾಡಿದೆ, ಕಾನಡಿ ಹೋ ವಿಠಲ ಅಂತೇಳಿ. ಅಂದರೆ ಮಹಾರಾಷ್ಟ್ರದವರು ಈಗಲೂ ಹೇಳುವಂಥದ್ದು, ನೀವು ಕನ್ನಡಿಗರು ಮಹಾರಾಷ್ಟ್ರಕ್ಕೆ ವಿಠಲನನ್ನು ಕೊಟ್ಟಿದ್ದಾರೆ, ನಾವು ಮರಾಠಿಗರು ನಿಮ್ಮ ಕನ್ನಡಿಗರಿಗೆ ಬೇಂದ್ರೆಯನ್ನು ಕೊಟ್ಟಿದ್ದೀವಿ ಅಂತಾರೆ. ಇದೊಂದು ಭಾಷಾ ಸಾಮರಸ್ಯಕ್ಕೆ ಒಂದು ಉದಾಹರಣೆ ಅಂತ ಹೇಳ್ಬೋದು. ಹೌದು ಸರ್. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ, ಸಂಸ್ಕೃತಿ, ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.